ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ ತನಿಖೆ ಚುರುಕುಗೊಂಡಿದೆ. ಬೆಳ್ತಂಗಡಿಯ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ಬುಲಾವ್ ಕೊಟ್ಟಿದೆ. ಸಮಾಜ ಸೇವಕ ಆಂಬ್ಯುಲೆನ್ಸ್ ಚಾಲಕರಿಗೆ ಸೂಚನೆ ಕೊಡಲಾಗಿದೆ. ಬೆಳ್ತಂಗಡಿಯ ಜಲೀಲ್ ಬಾಬಾ ಹಾಗೂ ಹಮೀದ್ ಇವರಿಬ್ಬರಿಗೂ ಕೂಡ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಡಲಾಗಿದೆ. ಧರ್ಮಸ್ಥಳದಲ್ಲಿ ಯುಡಿಆರ್ ಪ್ರಕರಣದ ಶವ ಸಾಗಿಸಿದ ಪ್ರಕರಣಗಳು ಏನೇನಿದ್ದಾವೆ, ಯುಡಿಆರ್ ಆಗಿ ಶವ ಸಾಗಿಸಿದ ಪ್ರಕರಣಗಳು, ಅವುಗಳ ಕುರಿತಾಗಿ ವಿಚಾರಣೆಯನ್ನು ನಡೆಸ್ತಾರೆ ಅಂತ ಹೇಳಲಾಗಿದೆ. ಮಾಹಿತಿ ಪಡ್ಕೋತಾರೆ ಅಂತ ಹೇಳಲಾಗಿದೆ. ಶವಗಳನ್ನು ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಶವಾಗಾರಕ್ಕೆ ಸಾಗಿಸಲಾಗಿತ್ತಾ ಅಥವಾ ಬೇರೆ ಯಾರಾದರೂ ಒತ್ತಡ ಹಾಕಿದ್ರಾ, ಈ ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನು ಪಡೆಯಲಿದ್ದಾರೆ ಎಸ್ಐಟಿ ಸಿಬ್ಬಂದಿ. ಬೆಳ್ತಂಗಡಿ ತಾಲೂಕಿನಲ್ಲಿ ಸಮಾಜ ಸೇವಕರಾಗಿ ಸೇವೆ ಸಲ್ಲಿಸ್ತಾ ಇರುವಂಥವರು, ಆಂಬ್ಯುಲೆನ್ಸ್ನಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಇಬ್ಬರು ಚಾಲಕರು, ಅವರಿಬ್ಬರನ್ನ ಕೂಡ ಎಸ್ಐಟಿ ಸಿಬ್ಬಂದಿ ಕರೆದಿದ್ದಾರೆ ವಿಚಾರಣೆಗೆ ಅಂತ. ಹಿಂದಿನ ಪ್ರಕರಣಗಳು ಅಂದರೆ ಈಗ ಬಂಗ್ಲೆಗೂಡದಲ್ಲಿ ಸಿಕ್ಕಿರ್ತಕ್ಕಂಥ ಅಸ್ಥಿಪಂಜರಗಳು ಯುಡಿಆರ್ ಆಗಿದ್ದವ, ಆಮೇಲೆ ಇನ್ನು ಮೂಳೆ ಸಿಕ್ಕಿದ್ದಂಥದ್ದು ಪಾಯಿಂಟ್ ನಂಬರ್ 6 ಸಿಕ್ಕಿದಂತಹ ಮೂಳೆಗಳು ಯಾರದ್ದು, ಯುಡಿಆರ್ ಆಗಿದ್ರೆ ಅದನ್ನು ಶವ ಸಾಗಿಸಿದ್ದು ಯಾರು, ಪೊಲೀಸರು ಇದ್ರಾ, ಪೊಲೀಸರ ಪರ್ಮಿಷನ್ ಇತ್ತಾ, ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಲಿದ್ದಾರೆ. ಯಾವ ಅವಧಿಯಲ್ಲಿ ಶವ ಸಾಗಿಸಿದ್ದು, ಹೇಗೆ ಸಿಕ್ಕಿತ್ತು, ಇದೆಲ್ಲ ವಿಚಾರವನ್ನು ಕೇಳಲಿದ್ದಾರೆ. ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಒಂದೊಂದೇ ವಿಚಾರಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋದಾಗ ಸಂಪೂರ್ಣ ಚಿತ್ರಣ ಸಿಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಆಯಾಮಗಳಲ್ಲಿ ಎಸ್ಐಟಿ ತನಿಖೆಯನ್ನು ಮುಂದುವರಿಸಿದೆ. ಇದೀಗ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರು, ಸಮಾಜ ಸೇವೆ ಮಾಡೋ ಅಂಥವ್ರು ಇವರಿಬ್ಬರು ಕೂಡ ಆಂಬ್ಯುಲೆನ್ಸ್ ಚಾಲಕರು, ಅವರಿಗೆ ಎಸ್ಐಟಿ ಬುಲಾವ್ ಕೊಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಆಂಬ್ಯುಲೆನ್ಸ್ ಚಾಲಕರಿಬ್ಬರನ್ನ ಕರೆಸಿ ಎಸ್ಐಟಿ ವಿಚಾರಣೆ ಮಾಡ್ತಾ ಇದೆ ಅಂತ, ಯಾವೆಲ್ಲ ಆಯಾಮಗಳಲ್ಲಿ ವಿಚಾರಣೆ ಸಾಗಿದೆ, ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ನೋಡಿ, ಇವತ್ತು ವಿಚಾರಣೆಗೆ ಹಾಜರಾಗಿರುವಂಥ ಇಬ್ಬರು ಆಂಬ್ಯುಲೆನ್ಸ್ನ ಚಾಲಕರು ಏನಿದ್ದಾರೆ, ಹಮೀದ್ ಮತ್ತು ಜಲೀಲ್ ಬಾಬಾ, ಇವರಿಬ್ಬರು ಕೂಡ ಅತ್ಯಂತ ಜನಪ್ರಿಯ ಆಂಬ್ಯುಲೆನ್ಸ್ನ ಚಾಲಕರಾಗಿದ್ದಾರೆ ಅನ್ನೋದು ಇಲ್ಲಿನ ಸ್ಥಳೀಯರು ಕೊಡ್ತಾ ಇರುವಂಥ ಮಾಹಿತಿ. ಬೆಳ್ತಂಗಡಿಯಲ್ಲಿ ಇವರಿಬ್ಬರು ಕೂಡ ಅತಿ ಹೆಚ್ಚು ಜನಪ್ರಿಯವನ್ನು ಕೂಡ ಹೊಂದಿದ್ದಾರೆ. ಯಾಕೆಂತಂದರೆ ಈ ಬೆಳ್ತಂಗಡಿ ಭಾಗದಲ್ಲಿ ಮೊದಲ ಬಾರಿಗೆ ಖಾಸಗಿ ಆಂಬ್ಯುಲೆನ್ಸನ್ನು ಆರಂಭ ಮಾಡಿದ್ದೆ ಈ ಹಮೀದ್ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಹಮೀದ್ನ ಜೊತೆಯಲ್ಲಿ ಹಮೀದ್ ಅವರ ಸ್ನೇಹಿತ ಜಲೀಲ್ ಬಾಬಾ ಕೂಡ 20 ವರ್ಷಗಳಿಂದ ಈ ಒಂದು ಆಂಬ್ಯುಲೆನ್ಸ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಬಂದಿದ್ದಾರೆ. ಎಲ್ಲಾದರೂ ಆಕ್ಸಿಡೆಂಟ್ಗಳಾಗಿದ್ದರೆ, ಅಲ್ಲಿ ಯಾರಿಗಾದ್ರೂ ಸಹಾಯ ಬೇಕಿದ್ರೆ ಅವರನ್ನು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಈ ಜಲೀಲ್ ಬಾಬಾ ಮತ್ತು ಹಮೀದ್ ಇಬ್ಬರು ಕೂಡ ಮಾಡ್ತಾ ಇದ್ರು. ಜೊತೆಗೆ ಹಮೀದ್ 23 ವರ್ಷಗಳಿಂದ ಈ ಆಂಬ್ಯುಲೆನ್ಸ್ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅನಾಥ ಶವಗಳನ್ನು ಲಿಫ್ಟ್ ಮಾಡಿ ಶವಗಾರಕ್ಕೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡೋದು, ಆಕ್ಸಿಡೆಂಟ್ಗಳಾಗಿದ್ದಾಗ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡೋದು, ಈ ರೀತಿಯಾದಂಥ ಕೆಲಸಗಳನ್ನು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿರುವುದಾಗಿ ಹೇಳಿಕೊಂಡು ಬಂದಂಥ ಚಿನ್ನಯ್ಯ ಅದಾದ ಬಳಿಕ ಒಂದಷ್ಟು ಪಂಚಾಯತ್ಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಮೇತವಾಗಿ ಕೊಟ್ಟಂತೂ ಗಿರೀಶ್ ಮಟ್ಟಣ್ಣವರು ಹಾಗೆ ಜಯಂತಿ ಇಬ್ಬರು ಕೂಡ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವ ಸಲುವಾಗಿ ಎಸ್ಐಟಿ ಮುಂದಾಗಿದ್ದು ಅನೇಕ ಜನರನ್ನ ಇಲ್ಲಿಯವರೆಗೂ ಕೂಡ ವಿಚಾರಣೆ ಮಾಡಿದೆ. ಇವತ್ತು ಇಬ್ಬರು ಆಂಬ್ಯುಲೆನ್ಸ್ ಚಾಲಕರನ್ನ, ಹಮೀದ್ ಮತ್ತು ಜಲೀಲ್ ಬಾಬನನ್ನ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನಿನ್ನೆ ಕರೆ ಮಾಡಿ ತಿಳಿಸಿದಂಥ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ರಿಪಬ್ಲಿಕ್ ಕನ್ನಡದ ಜೊತೆ ಹಮೀದ್ ಮಾತಾಡುವ ಸಂದರ್ಭದಲ್ಲಿ ಈ ಹಿಂದೆ ನಡೆದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. 23 ವರ್ಷಗಳಿಂದ ನಾನು ಮತ್ತು ನನ್ನ ಸ್ನೇಹಿತ ಜಲೀಲ್ ಇಬ್ಬರು ಕೂಡ ಈ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಬೆಳ್ತಂಗಡಿ ಸುತ್ತಮುತ್ತ ನಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ಧರ್ಮಸ್ಥಳದಿಂದ ಪೊಲೀಸರು ಕರೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ವಿ, ಅನಾಥ ಶವಗಳನ್ನು ಅಲ್ಲಿಂದ ಲಿಫ್ಟ್ ಮಾಡ್ತಾ ಇದ್ವಿ, ಆಂಬ್ಯುಲೆನ್ಸ್ನ ಹಾಕೊಂಡ್ಬಂದು ನಾವು ಶವಗಾರಕ್ಕೆ ಶಿಫ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ. ಅಂದರೆ ಮಾರ್ಚರಿಗೆ ನಾವು ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ. ಸುಮಾರು 20ರಿಂದ 25ರವರೆಗೂ ಕೂಡ ನಾವು ಶವಗಳನ್ನು ಧರ್ಮಸ್ಥಳದಿಂದ ಪೊಲೀಸರ ಸಮ್ಮುಖದಲ್ಲಿ ಪೊಲೀಸರು ಹೇಳಿದಂಥ ಹಿನ್ನೆಲೆಯಲ್ಲಿ ನಾವು ತಗೊಂಡು ಬಂದು ಇಲ್ಲಿ ಶವಗಾರಕ್ಕೆ ಹಾಕಿರೋದು. ಇದರಲ್ಲಿ ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇಲ್ಲ, ಅಂತ ಒಂದು ಘಟನೆಗಳು ಕೂಡ ನಡೆದಿಲ್ಲ ಅನ್ನೋ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಚಾಲಕ ಹಮೀದ್ ಅವರು ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅಂದ್ರೆ ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ ತನಿಖೆ ಚುರುಕುಗೊಂಡಿದೆ. ಬೆಳ್ತಂಗಡಿಯ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ಬುಲಾವ್ ಕೊಟ್ಟಿದೆ.
ಸಮಾಜ ಸೇವಕ ಆಂಬ್ಯುಲೆನ್ಸ್ ಚಾಲಕರಿಗೆ ಸೂಚನೆ ಕೊಡಲಾಗಿದೆ. ಬೆಳ್ತಂಗಡಿಯ ಜಲೀಲ್ ಬಾಬಾ ಹಾಗೂ ಹಮೀದ್ ಇವರಿಬ್ಬರಿಗೂ ಕೂಡ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಡಲಾಗಿದೆ. ಧರ್ಮಸ್ಥಳದಲ್ಲಿ UDR ಪ್ರಕರಣದ ಶವ ಸಾಗಿಸಿದ ಪ್ರಕರಣಗಳು ಏನೇನಿದ್ದಾವೆ, UDR ಆಗಿ ಶವ ಸಾಗಿಸಿದ ಪ್ರಕರಣಗಳು, ಅವುಗಳ ಕುರಿತಾಗಿ ವಿಚಾರಣೆಯನ್ನು ನಡೆಸ್ತಾರೆ ಅಂತ ಹೇಳಲಾಗಿದೆ. ಮಾಹಿತಿ ಪಡ್ಕೋತಾರೆ ಅಂತ ಹೇಳಲಾಗಿದೆ. ಶವಗಳನ್ನು ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಶವಾಗಾರಕ್ಕೆ ಸಾಗಿಸಲಾಗಿತ್ತಾ ಅಥವಾ ಬೇರೆ ಯಾರಾದರೂ ಒತ್ತಡ ಹಾಕಿದ್ರಾ, ಈ ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನು ಪಡೆಯಲಿದ್ದಾರೆ SIT ಸಿಬ್ಬಂದಿ. ಬೆಳ್ತಂಗಡಿ ತಾಲೂಕಿನಲ್ಲಿ ಸಮಾಜ ಸೇವಕರಾಗಿ ಸೇವೆ ಸಲ್ಲಿಸ್ತಾ ಇರುವಂಥವರು, ಆಂಬ್ಯುಲೆನ್ಸ್ನಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಇಬ್ಬರು ಚಾಲಕರು, ಅವರಿಬ್ಬರನ್ನ ಕೂಡ SIT ಸಿಬ್ಬಂದಿ ಕರೆದಿದ್ದಾರೆ ವಿಚಾರಣೆಗೆ ಅಂತ. ಹಿಂದಿನ ಪ್ರಕರಣಗಳು ಅಂದರೆ ಈಗ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಅಸ್ಥಿಪಂಜರಗಳು UDR ಆಗಿದ್ದವ, ಆಮೇಲೆ ಇನ್ನು ಮೂಳೆ ಸಿಕ್ಕಿದಂಥದ್ದು ಪಾಯಿಂಟ್ ನಂಬರ್ 6 ಸಿಕ್ಕಿದಂತಹ ಮೂಳೆಗಳು ಯಾರದ್ದು, UDR ಆಗಿದ್ರೆ ಅದನ್ನು ಶವ ಸಾಗಿಸಿದ್ದು ಯಾರು, ಪೊಲೀಸರು ಇದ್ರಾ, ಪೊಲೀಸರ ಪರ್ಮಿಷನ್ ಇತ್ತಾ, ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಲಿದ್ದಾರೆ. ಯಾವ ಅವಧಿಯಲ್ಲಿ ಶವ ಸಾಗಿಸಿದ್ದು, ಹೇಗೆ ಸಿಕ್ಕಿತ್ತು, ಇದೆಲ್ಲ ವಿಚಾರವನ್ನು ಕೇಳಲಿದ್ದಾರೆ. ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಒಂದೊಂದೇ ವಿಚಾರಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋದಾಗ ಸಂಪೂರ್ಣ ಚಿತ್ರಣ ಸಿಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಆಯಾಮಗಳಲ್ಲಿ SIT ತನಿಖೆಯನ್ನು ಮುಂದುವರಿಸಿದೆ. ಇದೀಗ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರು, ಸಮಾಜ ಸೇವೆ ಮಾಡೋ ಅಂಥವ್ರು ಇವರಿಬ್ಬರು ಕೂಡ ಆಂಬ್ಯುಲೆನ್ಸ್ ಚಾಲಕರು, ಅವರಿಗೆ SIT ಬುಲಾವ್ ಕೊಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಆಂಬ್ಯುಲೆನ್ಸ್ ಚಾಲಕರಿಬ್ಬರನ್ನ ಕರೆಸಿ SIT ವಿಚಾರಣೆ ಮಾಡ್ತಾ ಇದೆ ಅಂತ, ಯಾವೆಲ್ಲ ಆಯಾಮಗಳಲ್ಲಿ ವಿಚಾರಣೆ ಸಾಗಿದೆ, ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ ನೋಡಿ, ಇವತ್ತು ವಿಚಾರಣೆಗೆ ಹಾಜರಾಗಿರುವಂಥ ಇಬ್ಬರು ಆಂಬ್ಯುಲೆನ್ಸ್ನ ಚಾಲಕರು ಏನಿದ್ದಾರೆ, ಹಮೀದ್ ಮತ್ತು ಜಲೀಲ್ ಬಾಬಾ, ಇವರಿಬ್ಬರು ಕೂಡ ಅತ್ಯಂತ ಜನಪ್ರಿಯ ಆಂಬ್ಯುಲೆನ್ಸ್ನ ಚಾಲಕರಾಗಿದ್ದಾರೆ ಅನ್ನೋದು ಇಲ್ಲಿನ ಸ್ಥಳೀಯರು ಕೊಡ್ತಾ ಇರುವಂಥ ಮಾಹಿತಿ. ಬೆಳ್ತಂಗಡಿಯಲ್ಲಿ ಇವರಿಬ್ಬರು ಕೂಡ ಅತಿ ಹೆಚ್ಚು ಜನಪ್ರಿಯವನ್ನು ಕೂಡ ಹೊಂದಿದ್ದಾರೆ. ಯಾಕೆಂತಂದರೆ ಈ ಬೆಳ್ತಂಗಡಿ ಭಾಗದಲ್ಲಿ ಮೊದಲ ಬಾರಿಗೆ ಖಾಸಗಿ ಆಂಬ್ಯುಲೆನ್ಸನ್ನು ಆರಂಭ ಮಾಡಿದ್ದೆ ಈ ಹಮೀದ್ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಹಮೀದ್ನ ಜೊತೆಯಲ್ಲಿ ಹಮೀದ್ ಅವರ ಸ್ನೇಹಿತ ಜಲೀಲ್ ಬಾಬಾ ಕೂಡ 20 ವರ್ಷಗಳಿಂದ ಈ ಒಂದು ಆಂಬ್ಯುಲೆನ್ಸ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಬಂದಿದ್ದಾರೆ. ಎಲ್ಲಾದರೂ ಆಕ್ಸಿಡೆಂಟ್ಗಳಾಗಿದ್ದರೆ, ಅಲ್ಲಿ ಯಾರಿಗಾದ್ರೂ ಸಹಾಯ ಬೇಕಿದ್ರೆ ಅವರನ್ನು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಈ ಜಲೀಲ್ ಬಾಬಾ ಮತ್ತು ಹಮೀದ್ ಇಬ್ಬರು ಕೂಡ ಮಾಡ್ತಾ ಇದ್ರು. ಜೊತೆಗೆ ಹಮೀದ್ 23 ವರ್ಷಗಳಿಂದ ಈ ಆಂಬ್ಯುಲೆನ್ಸ್ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅನಾಥ ಶವಗಳನ್ನು ಲಿಫ್ಟ್ ಮಾಡಿ ಶವಾಗಾರಕ್ಕೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡೋದು, ಆಕ್ಸಿಡೆಂಟ್ಗಳಾಗಿದ್ದಾಗ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡೋದು, ಈ ರೀತಿಯಾದಂಥ ಕೆಲಸಗಳನ್ನು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿರುವುದಾಗಿ ಹೇಳಿಕೊಂಡು ಬಂದಂಥ ಚಿನ್ನಯ್ಯ ಅದಾದ ಬಳಿಕ ಒಂದಷ್ಟು ಪಂಚಾಯತ್ಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಮೇತವಾಗಿ ಕೊಟ್ಟಂತೂ ಗಿರೀಶ್ ಮಟ್ಟಣ್ಣವರು ಹಾಗೆ ಜಯಂತಿ ಇಬ್ಬರು ಕೂಡ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವ ಸಲುವಾಗಿ SIT ಮುಂದಾಗಿದ್ದು ಅನೇಕ ಜನರನ್ನ ಇಲ್ಲಿಯವರೆಗೂ ಕೂಡ ವಿಚಾರಣೆ ಮಾಡಿದೆ. ಇವತ್ತು ಇಬ್ಬರು ಆಂಬ್ಯುಲೆನ್ಸ್ ಚಾಲಕರನ್ನ, ಹಮೀದ್ ಮತ್ತು ಜಲೀಲ್ ಬಾಬನನ್ನ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನಿನ್ನೆ ಕರೆ ಮಾಡಿ ತಿಳಿಸಿದಂಥ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ರಿಪಬ್ಲಿಕ್ ಕನ್ನಡದ ಜೊತೆ ಹಮೀದ್ ಮಾತಾಡುವ ಸಂದರ್ಭದಲ್ಲಿ ಈ ಹಿಂದೆ ನಡೆದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. 23 ವರ್ಷಗಳಿಂದ ನಾನು ಮತ್ತು ನನ್ನ ಸ್ನೇಹಿತ ಜಲೀಲ್ ಇಬ್ಬರು ಕೂಡ ಈ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಬೆಳ್ತಂಗಡಿ ಸುತ್ತಮುತ್ತ ನಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ಧರ್ಮಸ್ಥಳದಿಂದ ಪೊಲೀಸರು ಕರೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ವಿ, ಅನಾಥ ಶವಗಳನ್ನು ಅಲ್ಲಿಂದ ಲಿಫ್ಟ್ ಮಾಡ್ತಾ ಇದ್ವಿ, ಆಂಬ್ಯುಲೆನ್ಸ್ನ ಹಾಕೊಂಡ್ಬಂದು ನಾವು ಶವಗಾರಕ್ಕೆ ಶಿಫ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ರೆ ಮಾರ್ಚರಿಗೆ ನಾವು ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ. ಸುಮಾರು 20ರಿಂದ 25ರವರೆಗೂ ಕೂಡ ನಾವು ಶವಗಳನ್ನು ಧರ್ಮಸ್ಥಳದಿಂದ ಪೊಲೀಸರ ಸಮ್ಮುಖದಲ್ಲಿ ಪೊಲೀಸರು ಹೇಳಿದಂಥ ಹಿನ್ನೆಲೆಯಲ್ಲಿ ನಾವು ತಗೊಂಡು ಬಂದು ಇಲ್ಲಿ ಶವಗಾರಕ್ಕೆ ಹಾಕಿರೋದು. ಇದರಲ್ಲಿ ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇಲ್ಲ, ಅಂತ ಒಂದು ಘಟನೆಗಳು ಕೂಡ ನಡೆದಿಲ್ಲ ಅನ್ನೋ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಚಾಲಕ ಹಮೀದ್ ಅವರು ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅಂದ್ರೆ ಕೆಲವು